ದುರಂತದ ಕೊನೆಯ ಕ್ಷಣ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಬ್ಲ್ಯಾಕ್ ಬಾಕ್ಸ್ ನಲ್ಲಿ ವಿಮಾನ ಪತನದ ಎಲ್ಲಾ ಮಾಹಿತಿಗಳಿರುತ್ತೆ. ಈಗಾಗಲೇ ದುರಂತ ಸ್ಥಳದಲ್ಲಿ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಪತನದ ನಿಖರ ಕಾರಣ ಲಭ್ಯವಾಗುವುದಕ್ಕಿದೆ. ಸದ್ಯ ಏನಕ್ಕಾಯಿತು ಅನ್ನೋದು ಕುತೂಹಲ, ಏನಕ್ಕಾಯಿತು ಅನ್ನೋದು ಅನುಮಾನ, ಕುತೂಹಲ, ಆತಂಕ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂತಾದ್ರೆ ಬ್ಲ್ಯಾಕ್ ಬಾಕ್ಸ್ ಮುಖಾಂತರ ಸಾಧ್ಯ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ವಿಮಾನ ಅಪಘಾತ ಸಂಭವಿಸಿದಂಥ ಸಂದರ್ಭದಲ್ಲಿ ಬ್ಲ್ಯಾಕ್ ಬಾಕ್ಸ್ ಅತ್ಯಂತ ನಿರ್ಣಾಯಕ. ಯಾಕಾಯಿತು ಅಪಘಾತ ಅನ್ನೋದು ಗೊತ್ತಾಗಬೇಕು ಅಂತಾದ್ರೆ ಬ್ಲ್ಯಾಕ್ ಬಾಕ್ಸ್ ಇಂದ ಸದ್ಯ ಏನಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಿಸಿದಂಥ ತನಿಖೆ? ರಕ್ಷತ್, ನಿನ್ನೆ ನಡೆದಿರತಕ್ಕಂತಹ ವಿಮಾನ ದುರ್ಘಟನೆಯ ಸಂದರ್ಭದ ನಂತರ ಎಲ್ಲರೂ ಬಹಳಷ್ಟು ಜನರಿಗೆ ಕ್ವಶನ್ ಮಾರ್ಕ್ ಇರುವಂಥದ್ದು, ಯಾಕಾಯಿತು, ಹೇಗಾಯಿತು, ಮತ್ತು ಈ ಒಂದು ಟೇಕ್ ಆಫ್ ಸರಿಯಾದಂತಹ ಸಮಯದಲ್ಲಿ ಆದ್ರೂ ಸಹಿತ 3.5 ಕಿಲೋಮೀಟರ್ ಆ ರನ್ವೇಲಿ ಏನಂದರೆ ವಿಮಾನ ಹಾರಾಟ ನಡೆಸುತ್ತೆ. ಹೋದಂತಹ ಸಂದರ್ಭದಲ್ಲೂ ಸಹಿತ ಏಕಕಾಲದಲ್ಲಿ ವಿತಿನ್ ಒಂದು 5 ರಿಂದ 8 ನಿಮಿಷದ ಒಳಗಡೆ ಅದು ಏನಂದರೆ ದೊಡ್ಡ ಮಟ್ಟದಲ್ಲಿ ಅಪಘಾತಕ್ಕೆ ಈಡಾಗುತ್ತೆ. ಆದರೆ ಯಾಕೆ ಆಯಿತು ಅನ್ನುವಂತಹ ಪ್ರಶ್ನೆ ಇನ್ನೂವರೆಗೂ ಸಹಿತ ಹಲವು ಅನುಮಾನಗಳಿದ್ದಾವೆ. ಹಾಗಾಗಿ ಈಗ ಎಲ್ಲರ ಕ್ಯೂರಿಯಾಸಿಟಿ ಇರುವಂಥದ್ದು ಬ್ಲ್ಯಾಕ್ ಬಾಕ್ಸ್ ಮೇಲೆ. ಯಾಕಂದರೆ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಎಲ್ಲವೂ ಸಹಿತ ರೆಕಾರ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ತಾಂತ್ರಿಕವಾಗಿ ಏನಾದರೂ ದೋಷ ಇತ್ತಾ, ಅಥವಾ ಇಂಧನದಲ್ಲಿ ಏನಾದರೂ ದೋಷ ಇತ್ತಾ, ಅಥವಾ ಇಲ್ಲಾಂದರೆ ಇಂಧನದಿಂದ ನೇರವಾಗಿ ಏನಂತಂದರೆ ಇಂಜಿನ್ಗೆ ಏನಾದರೂ ಇಂಧನ ಸಪ್ಲೈ ಆಗ್ತಾ ಇಲ್ವಾ, ಈ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿದಾವಲ್ಲ ಎಲ್ಲವೂ ಸಹಿತ ಈ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗುತ್ತೆ. ಮತ್ತು ಎರಡನೇದಾಗಿ ಏನಂದರೆ ಸುಮಾರು 25 ಗಂಟೆಗಳ ಏನಂದರೆ ಬ್ಯಾಕಪ್ ಅನ್ನು ಇಟ್ಕೊಳ್ಳುವಂತಹ ಕೆಪಾಸಿಟಿ ಈ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಇರುತ್ತೆ. ಮತ್ತು ಅದ್ರ ಜೊತೆಗೆ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನ ವಿಮಾನದ ಹಿಂಬದಿಯಲ್ಲಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ. ಯಾಕಂದ್ರೆ ಯಾವುದೇ ಒಂದು ವಿಮಾನ ಕ್ರ್ಯಾಶ್ ಆದಂತಹ ಸಂದರ್ಭದಲ್ಲಿ ಅಂತಂದ್ರೆ ಮುಂಭಾಗ ಬಹಳಷ್ಟು ಬೇಗ ಏನಂದ್ರೆ ಡ್ಯಾಮೇಜ್ ಆಗುತ್ತೆ, ಮತ್ತೆ ಬಹಳಷ್ಟು ಬೇಗ ಈ ಮುಂಭಾಗದಲ್ಲಿ ಅಂದ್ರೆ ಸುಟ್ಟು ಕರಕಲಾಗುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನು ಹಿಂಬದಿಯಲ್ಲಿ ಇಟ್ಟಿರ್ತಾರೆ. ಮತ್ತೆ ಈ ಒಂದು ಹಿಂಬದಿಯಲ್ಲಿ ಇಟ್ಟಿರ್ತಕ್ಕಂತಹ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಪೈಲಟ್ಗಳು ಮತ್ತೆ ಕೋ ಪೈಲಟ್ ಇಬ್ಬರೂ ಸಹಿತ ಮಾತಾಡುವಂತಹ ಸಂಭಾಷಣೆಯು ಸಹಿತ 2 ಗಂಟೆಗಳ ಸಂಭಾಷಣೆ ರೆಕಾರ್ಡ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ಆ ಒಂದು ಸ್ಟೋರೇಜ್ ಸಹಿತ ಈ ಬ್ಲ್ಯಾಕ್ ಬಾಕ್ಸ್ ಅಲ್ಲಿ ಇರುತ್ತೆ. ಮತ್ತೆ ಇದರ ವಿಶೇಷತೆ ಏನು ಅಂತಂದ್ರೆ, ಒಂದು ವೇಳೆ ಇಡೀ ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಅಥವಾ ಏನಂದ್ರೆ ಸಮುದ್ರದ ಆಳದಲ್ಲಿ ಹೋಗಿದ್ರು ಸಹಿತ ಇದು ಯಾವುದೇ ಕಾರಣಕ್ಕೂ ಸಹಿತ ಏನೂ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ಅಷ್ಟು ಗಟ್ಟಿಯಾಗಿ ಏನಂತಂದ್ರೆ ಇರುವಂಥದ್ದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಮಟೀರಿಯಲ್ ಸಹಿತ ಅದೇ ರೀತಿಯಾಗಿ ಏನಂದ್ರೆ ಇದಕ್ಕೆ ಬಳಕೆಯನ್ನ ಮಾಡಿರ್ತಾರೆ. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಬರೋಬ್ಬರಿ 1100 ಸೆಲ್ಸಿಯಸ್ ಅಷ್ಟು ಹೀಟ್ ಪ್ರೊಡ್ಯೂಸ್ ಆದ್ರೂ ಸಹಿತ ಯಾವುದೇ ಕಾರಣಕ್ಕೂ ಇದು ಏನೂ ಆಗೋದಿಲ್ಲ. ಮತ್ತೆ ಅದ್ರ ಜೊತೆಗೆ 6000 ಮೀಟರ್ ಆಳದಲ್ಲಿ ಸಮುದ್ರದಲ್ಲಿ ಬಿದ್ರೂ ಸಹಿತ ಏನಂದ್ರೆ 30 ದಿವಸಗಳ ಕಾಲ ನಿರಂತರವಾಗಿ ಸಿಗ್ನಲ್ ಕೊಡುವಂತಹ ಕೆಪಾಸಿಟಿ ಇದಕ್ಕಿರುತ್ತೆ. ಆ ಕಾರಣಕ್ಕಾಗಿಯೇ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನ ಏನಂತಂದ್ರೆ ನಂಬಿಕೊಂಡು ಬಹಳಷ್ಟು ಈ ರೀತಿಯಾದಂತಹ ಅವಘಡದಂತಹ ಸಂದರ್ಭದಲ್ಲಿ ಏನಂದ್ರೆ ಕಾಯ್ತಾ ಇರ್ತಾರೆ. ಕಾರಣ ಏನು ಅಂತಂದ್ರೆ ತಾಂತ್ರಿಕವಾಗಿ ಏನು ದೋಷ ಆಯಿತು ಅಥವಾ ಕೊನೆ ಹಂತದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ, ಏನಿಲ್ಲ ಅನ್ನುವಂತಹ ಪೂರ್ತಿ ವಿವರವನ್ನ ಈ ಬ್ಲ್ಯಾಕ್ ಬಾಕ್ಸ್ ಇಂದ ಪಡ್ಕೊಳ್ಳಬಹುದು. ಮತ್ತೆ ಈ ಬ್ಲ್ಯಾಕ್ ಬಾಕ್ಸ್ ಏನಂದ್ರೆ ಸಾಮಾನ್ಯವಾಗಿ ಏನಂದ್ರೆ ಕಿತ್ತಳೆ ಬಣ್ಣದ ಏನಂದ್ರೆ ಕಲರ್ ಅಲ್ಲಿ ಏನಂತಂದ್ರೆ ಇದನ್ನ ಏನಂದ್ರೆ ವಿನ್ಯಾಸವನ್ನಗೊಳಿಸಲಾಗಿರುತ್ತೆ. ಯಾಕಂದ್ರೆ ಒಂದು ವೇಳೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಸುಟ್ಟಿದ ಪರಿಸ್ಥಿತಿ ಆಗಿದೆ ಆದ್ರೆ, ಫಾರ್ ಎಕ್ಸಾಂಪಲ್ ಏನಾಗಿರ್ತಕ್ಕಂತಹ ಘಟನೆ ಇಡೀ ವಿಮಾನವೇಂದ್ರ ಸುಟ್ಟೋಗ್ಬಿಡುತ್ತಲ್ಲ, ಅಂತಹ ಸಂದರ್ಭದಲ್ಲೂ ಸಹಿತ ಅಂದ್ರೆ ಇದು ಐಡೆಂಟಿಫಿಕೇಶನ್ಗೆ ಬೇಗ ಸಿಗ್ಲಿ ಅನ್ನುವಂತಹ ಕಾರಣಕ್ಕಾಗಿ, ಮತ್ತೆ ಬ್ಲ್ಯಾಕ್ ಬಾಕ್ಸ್ ಅಂತ ಕರೆಯುವಂತಹ ಮೂಲವಾದಂತಹ ಕಾರಣ ಏನು ಅಂತಂದ್ರೆ ಈ ಕಿತ್ತಳೆ ಬಣ್ಣವನ್ನ ತೆಗೆದ್ರೆ ಒಳಗಡೆ ಸಿಗುವಂತದ್ದು ನಿಮಗೆ ಬ್ಲ್ಯಾಕ್ ಕಲರ್ ಅಂದ್ರೆ ಕಪ್ಪು ಬಣ್ಣದ ಆ ಬಾಕ್ಸ್ ಇರುವಂತಹ ಕಾರಣಕ್ಕಾಗಿ ಇದನ್ನ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ. ಹೀಗಾಗಿ ಈಗಾಗಲೇ ಈ ಒಂದು ಬ್ಲ್ಯಾಕ್ ಬಾಕ್ಸ್ ಅನ್ನ ರಿಕವರಿ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ. ಈ ಒಂದು ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಕೊನೆ ಹಂತದಲ್ಲಿ ಆಗಿರತಕ್ಕಂತಹ ಸಂಭಾಷಣೆ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಏನಾದರೂ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಎಲ್ಲರ ಚಿತ್ತ ಈ ಬ್ಲ್ಯಾಕ್ ಬಾಕ್ಸ್ ನಟ್ಟಿರುವಂತದ್ದು. ರಕ್ಷತ್, ಜಗದೀಶ್, ಈಗ ತಾಂತ್ರಿಕವಾಗಿ ಯಾವ ವಿಚಾರಗಳಿರುತ್ತೆ ಬ್ಲ್ಯಾಕ್ ಬಾಕ್ಸ್ ನಲ್ಲಿ? ಅಂದ್ರೆ ಒಂದು ಪೈಲಟ್ ಕೋ ಪೈಲಟ್ ನ ಮಾತುಕತೆ, ಆ ಸಂದರ್ಭದಲ್ಲಿ ಅಂದ್ರೆ ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಅವರ ಇಬ್ಬರ ಮಧ್ಯೆ ಆಗಿರುವಂತ ಮಾತುಕತೆ, ಅದನ್ನ ಬಿಟ್ಟರೆ ಟೆಕ್ನಿಕಲಿ ಯಾವುದೆಲ್ಲ ಡೀಟೇಲ್ ಸಿಗುತ್ತೆ? ರೇಡಿಯೋ ಸಂವಹನ ಅಂದ್ರೆ ರೇಡಿಯೋ ಏನಂದ್ರೆ ಇದನ್ನ ಯಾವ ರೀತಿಯಾಗಿ ಅಂತಂದ್ರೆ ಬಂತು, ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತಾ, ಅಥವಾ ಇಂಜಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆನಾ, ಅಥವಾ ಏನಂದ್ರೆ ಇಂಜಿನ್ ಅಲ್ಲಿ ಶಬ್ದದ ಒಂದು ಸ್ವಲ್ಪ ಏನಾದ್ರೂ ಬದಲಾವಣೆ ಆದ್ರೂ ಸಹಿತ ಆ ಇಂಜಿನ್ ಶಬ್ದದ ಆಧಾರದ ಮೇಲೆ ಆ ಟೆಕ್ನಿಕಲ್ ಏನಂತಂದ್ರೆ ಪ್ರಾಬ್ಲಮ್ಸ್ ಗಳು ಇತ್ತಾ ಇಂಜಿನ್ ಅಲ್ಲಿ ಅಥವಾ ಇಲ್ವಾ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಕಾಕ್ಪಿಟ್ ನಲ್ಲಿರುವಂತಹ ಶಬ್ದ ಅಂದ್ರೆ ಕಾಕ್ಪಿಟ್ ಏನು ಇರುತ್ತೆ ವಿಮಾನದಲ್ಲಿ, ಅದರಲ್ಲಿರುವಂತಹ ಶಬ್ದದ ವೇರಿಯೇಷನ್ ಗಳ ಮೇಲೆ ನಿರ್ಧಾರ ಆಗುತ್ತೆ ಯಾವ ರೀತಿಯಾಗಿ ಅಂತಂದ್ರೆ ವಿಮಾನದಲ್ಲಿ ಏನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಇತ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೆ ಒಳಗಡೆ ತಾಂತ್ರಿಕವಾಗಿ ಏನಾದರೂ ದೋಷಗಳು ಬಂದಿದೆ ಆದ್ರೆ, ಫಾರ್ ಎಕ್ಸಾಂಪಲ್ ಒಂದು ವಿಮಾನ ಏನಾದರೂ ಹಾರಾಟ ನಡೆಸಬೇಕು ಅಂತಂದ್ರೆ ಅದರಲ್ಲಿ ಒಟ್ಟು 4 ಹಂತದಲ್ಲಿ ಏನಂತಂದ್ರೆ
ಚೆಕಿಂಗ್ ಆಗುತ್ತೆ. ಮೊದಲ ಹಂತದಲ್ಲಿ ಚೆಕಿಂಗ್ ಏನಂತಂದ್ರೆ ರೆಗ್ಯುಲರ್ ಚೆಕಿಂಗ್ ಅಂತ ಕರೀತಾರೆ. ಅಂದ್ರೆ ವಿಮಾನದ ಹೊರಭಾಗದಲ್ಲಿ ಆಗುವಂತಹ ಎಲ್ಲಾ ವಿಚಾರಗಳನ್ನ ಸಹಿತ ಫಸ್ಟ್ ಚೆಕಿಂಗ್ ಅನ್ನ ಮಾಡಲಾಗುತ್ತೆ, ಇನ್ಕ್ಲೂಡಿಂಗ್ ಏನಂತಂದ್ರೆ ವಿಮಾನದ ಏನಂದ್ರೆ ಟೈರ್ ಹಿಡ್ಕೊಂಡು ಎಲ್ಲವೂ ಸಹಿತ ಚೆಕಿಂಗ್ ಆಗುತ್ತೆ. ಒಂದು ತಾಂತ್ರಿಕವಾಗಿ ಆಗುವಂಥದ್ದು ವಿಮಾನದ ಇಂಧನ ಆಗಿರ್ಬೋದು, ವಿಮಾನದ ಇಂಧನದ ಒಳಗಡೆ ಏನಾದರೂ ಕಲಬೆರಕೆ ಆಗಿದೆಯಾ, ಯಾಕಂದ್ರೆ ಕಲಬೆರಕೆಯ ವಿಚಾರದಲ್ಲೂ ಸಹಿತ, ಯಾಕಂದ್ರೆ ಈ ಹಿಂದೆ 2-3 ಸರಿ ಪ್ರಕರಣಗಳಲ್ಲಿ ಏನಂದ್ರೆ ಹೊರಗಡೆ ಬಂದಿದ್ದೇನೋ ಅಂತಂದ್ರೆ ಇಂಧನದಲ್ಲಿ ಕೆಲವೊಂದು ಬೇರೆ ಲಿಥಿಯಂ ಆಡ್ ಆನ್ ಆಗಿತ್ತು, ಆ ಕಾರಣಕ್ಕಾಗಿ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗಿರುತ್ತಲ್ಲ. ಹಾಗಾಗಿ ಇದು ಫಸ್ಟ್ ಸ್ಟೇಜ್ ಆಫ್ ಏನಂತಂದ್ರೆ ಚೆಕಿಂಗ್ ಆಗುತ್ತೆ. ಈ ಒಂದು ಚೆಕಿಂಗ್ ಆದಂತಹ ಸಂದರ್ಭ ಸಹಿತ ಏನಂದ್ರೆ ತಾಂತ್ರಿಕವಾಗಿ ಏನಾದರೂ ಒಬ್ಬ ಹ್ಯೂಮನ್ ಆಗಿ ಏನಂತಂದ್ರೆ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದನ್ನ ಟೆಕ್ನಿಕಲಿ ಏನಂದ್ರೆ ಆಟೋಮೆಟಿಕಲಿ ಆಗುವಂತಹ ಏನಂತಂದ್ರೆ ಪೂರ್ತಿ ವಿಮಾನದ ಪರೀಕ್ಷೆ ಆಗುತ್ತಲ್ಲ, ಆ ಒಂದು ಪರೀಕ್ಷೆಯ ವಿವರವೂ ಸಹಿತ ಈ ಬ್ಲ್ಯಾಕ್ ಬಾಕ್ಸಿಗೆ ಹೋಗುತ್ತೆ, ರವಾನೆ ಆಗುತ್ತೆ ಅನ್ನುವಂಥದ್ದು. ಒಂದು ಇಂಜಿನ್ ಆಗಿರ್ಬೋದು, ಅಥವಾ ಇಂಧನದ ವ್ಯವಸ್ಥೆ ಆಗಿರ್ಬೋದು, ಅಥವಾ ತಾಂತ್ರಿಕವಾಗಿ ಒಳಗಡೆ ಆಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪೈಲಟ್ ಅಂದರೆ ಬೋರ್ಡ್ ಏನಿರುತ್ತೆ, ಪೈಲಟ್ ಕೂತ್ಕೊಳ್ಳುವಂತಹ ಸ್ಥಳ, ಆ ಒಂದು ಸ್ಥಳದಲ್ಲಿ ಏನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆನಾ, ಈ ಎಲ್ಲವೂ ಸಹಿತ ರೆಕಾರ್ಡ್ ಆಗುವಂಥದ್ದು ಈ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ. ಮತ್ತು ಅದರ ಜೊತೆಗೆ ಪೈಲಟ್ ಮತ್ತು ಕೋ ಪೈಲಟ್ ಅಥವಾ ಇಬ್ಬರು ಪೈಲಟ್ಗಳಿದ್ದಂಥ ಸಂದರ್ಭದಲ್ಲಿ, ಯಾಕಂದರೆ ನೀವು ಭಾರತದಿಂದ ನೀವು ಇಂಗ್ಲೆಂಡ್ಗೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಲಾಂಗ್ ಜರ್ನಿ ಇರುವಂತಹ ಕಾರಣಕ್ಕಾಗಿ ಸುಮಾರು ಹೊತ್ತುಗಳ ಏನಂದರೆ ಜರ್ನಿಯ ಕಾರಣಕ್ಕಾಗಿ ಆ 2 ಗಂಟೆಗಳ ರೆಕಾರ್ಡ್ಗಳ ಮಾತ್ರ ಅಂದರೆ ಏನು ಆ ಪೈಲಟ್ ಮತ್ತು ಕೋ ಪೈಲಟ್ ಮಾಡುವಂತಹ ಸಂಭಾಷಣೆಯ ವಿವರ 2 ಗಂಟೆಗಳ ಮಾತ್ರ ಸೇವ್ ಆಗಿರುತ್ತೆ. ಅದನ್ನು ಹೊರತುಪಡಿಸಿದರೆ ಟೆಕ್ನಿಕಲಿ ನೀವು ಎವಿಡೆನ್ಸನ್ನು ತೆಗೆದುಕೊಳ್ಳೋಕೆ ಹೋದರೆ ಬರೋಬ್ಬರಿ 25 ಗಂಟೆಗಳ ಕಾಲ ನಡೆದಿರ್ತಕ್ಕಂಥ ವಿಮಾನದ ಪೂರ್ತಿ ವಿವರ ಆ ಒಂದು ಏನಂದರೆ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ. ಹಾಗಾಗಿ ಈಗ ಒಂದು ರೇಡಿಯಾಲಜಿ ಆಗಿರ್ಬೋದು, ಅಥವಾ ಏನಂತಂದರೆ ತಾಂತ್ರಿಕ ದೋಷಗಳಿಂದಾಗಿರ್ಬೋದು, ಅಥವಾ ಇಂಜಿನ್ ಆಗಿರ್ಬೋದು, ಅಥವಾ ಜೊತೆಗೆ ಅಂದರೆ ಇಂಧನದ ವಿಚಾರವಾಗಿರ್ಬೋದು, ಪೂರ್ತಿ ಡಿಟೇಲ್ಸ್ ಈ ಬ್ಲ್ಯಾಕ್ ಬಾಕ್ಸ್ನಿಂದ ಸಿಗುವಂತಹ ಸಾಧ್ಯತೆಗಳು ತುಂಬ ಇರುತ್ತೆ. ಆ ಕಾರಣಕ್ಕಾಗಿ ಎಲ್ಲರೂ ಏನಂದರೆ ಈ ಬ್ಲ್ಯಾಕ್ ಬಾಕ್ಸ್ 1950ಯಲ್ಲಿ ಮೊದಲು ಆವಿಷ್ಕಾರ ಆಗುತ್ತೆ. 1950ಯಲ್ಲಿ ಆವಿಷ್ಕಾರ ಆದಮೇಲೆ ಅಂದರೆ ಬಹುತೇಕ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಲ್ಲಿ, ಯಾಕಂದರೆ ಆರಂಭಿಕ ಹಂತಗಳಲ್ಲಿ ಕೇವಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಲ್ಲಿ ಮಾತ್ರ ಈ ಬ್ಲ್ಯಾಕ್ ಬಾಕ್ಸ್ಗಳನ್ನು ಇಡಲಾಗ್ತಾ ಇತ್ತು. ಅದಾದಮೇಲೆ ಡೊಮೆಸ್ಟಿಕ್ ಫ್ಲೈಟ್ಸ್ಗಳಲ್ಲೂ ಸಹಿತ ಕಂಪಲ್ಸರಿ ಅಂತ ಹೇಳಿ ಈ ಒಂದು ಬ್ಲ್ಯಾಕ್ ಬಾಕ್ಸ್ಗಳನ್ನು ಇಡಲಾಗ್ತಾ ಇದೆ. ಹಾಗಾಗಿ ಯಾವುದೇ ಒಂದು ದುರ್ಘಟನೆ ಆದಂತಹ ಸಂದರ್ಭದಲ್ಲಿ ಎಲ್ಲರ ಚಿತ್ತ ಇರುವಂಥದ್ದು ಮೂಲವಾಗಿ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಇಲ್ಲಿ ಬಹುತೇಕ ಎಲ್ಲವೂ ಸಹಿತ ಗೊತ್ತಾಗ್ಬಿಡುತ್ತೆ. ಇಲ್ಲವಾದರೆ ಬರೀ ಪ್ರಿಡಿಕ್ಷನ್ಸ್ಗಳಿಗೆ ನಾವು ಮಾಡ್ತಾ ಇಲ್ಲ, ಕಳೆದ ನಿನ್ನೆಯಿಂದನೂ ಸಹಿತ ಆಗ್ತಾ ಇರುವಂಥದ್ದು ಅದೇ. ಯಾಕಾಯಿತು ಮತ್ತೇನಂದರೆ ವಿಮಾನ ಏನಂದ್ರೆ ತಾಂತ್ರಿಕ ದೋಷ ಏನೂ ಇರಲಿಲ್ಲ, ಕೇವಲ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ರನ್ವೇಯಲ್ಲಿ ಹೋದಂಥ ಕೇವಲ 2-3 ನಿಮಿಷದಲ್ಲೇ ಏನಂದರೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ. ಯಾಕೆ ಅನ್ನುವಂತಹ ಕ್ವಶನ್ ಮಾರ್ಕ್ ಇನ್ನೂವರೆಗೂ ಸಹಿತ. ಅದಕ್ಕೆ ಟೆಕ್ನಿಕಲಿ ಮಾಹಿತಿ ಬೇಕು, ಪಕ್ಕಾ ಮಾಹಿತಿ ಬೇಕು ಅಂತಂದರೆ ಈ ಬ್ಲ್ಯಾಕ್ ಬಾಕ್ಸ್ನ ತೆಗೆದ ಆದ ಮೇಲೆ ಅಲ್ಲಾಗುವಂತಹ ವಿವರಗಳು, ಅಲ್ಲಿ ಸಿಗುವಂತಹ ವಿವರಗಳ ಆಧಾರದ ಮೇಲೆ ನಿರ್ಧಾರ ಆಗುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.